ಪರೀಕ್ಷೆ ನಡೆಸಿದ ಪ್ರಯೋಗಾಲಯದ ವರದಿಯಲ್ಲಿ ರಕ್ತದ ಪ್ಲೇಟ್ಲೆಟ್ ಸಂಖ್ಯೆಯಲ್ಲಿ ಬಹಳಷ್ಟು ವ್ಯತ್ಯಾಸ ಕಂಡುಬಂದ ಹಿನ್ನೆಲೆಯಲ್ಲಿ ಅದನ್ನು ವಿಚಾರಿಸಲು ತೆರಳಿದ ವ್ಯಕ್ತಿಗೆ ಉಡಾಫೆಯ ಉತ್ತರ ನೀಡಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತ ವ್ಯಕ್ತಿಯೋರ್ವರು ನೀಡಿದ್ದ ದೂರಿನ ಹಿನ್ನೆಲೆಯಲ್ಲಿ ವಿಟ್ಲ ಚಂದಲಿಕೆಯಲ್ಲಿ ಕೆಲ ಸಮಯದ ಹಿಂದೆ ಆರಂಭಗೊಂಡ ರಕ್ಷಾ ಕ್ಲಿನಿಕ್ ಅಂಡ್ ಲ್ಯಾಬೊರೇಟರಿಯನ್ನ ಜಿಲ್ಲಾ ಆರೋಗ್ಯ ಅಧಿಕಾರಿ ಹಾಗೂ ಬಂಟ್ವಾಳ ತಾಲೂಕು ಆರೋಗ್ಯ ಕೇಂದ್ರದ ಅಧಿಕಾರಿಗಳ ನೇತೃತ್ವದ ತಂಡ ದಾಳಿ ನಡೆಸಿ ಬೀಗ ಜಡಿದ ಘಟನೆ ಫೆಬ್ರವರಿ 20ರಂದು ನಡೆದಿದೆ. ಬಂಟ್ವಾಳ ತಾಲೂಕು ಬದನಾಜಿ ಸಮೀಪದ ನಿವಾಸಿ ಕಿಯಾನ್ ಹರ್ಬಲ್ ಸೆಂಟರ್ ಕಂಪನಿಯ ಮಾಲಕರಾಗಿರುವ ಡಾಕ್ಟರ್ ಶರತ್ ಶೆಟ್ಟಿ ಅವರು ದೂರು ನೀಡಿದವರಾಗಿದ್ದಾರೆ. ಫೆಬ್ರವರಿ 15ರಂದು ವಿಟ್ಲ ಕಬಕ ರಸ್ತೆಯ ಚಂದಲಿಕೆ ಪರಿಸರದಲ್ಲಿ ರಕ್ಷಾ ಕ್ಲಿನಿಕ್ ಅಂಡ್ ಲ್ಯಾಬೊರೇಟರಿನಲ್ಲಿ ಸಿಬಿಸಿ ರಕ್ತ ಪರೀಕ್ಷೆಯನ್ನ ಮಾಡಿಸಿದ್ದೇನೆ. ಬೆಳಿಗ್ಗೆ ಸುಮಾರು 10:50ಕ್ಕೆ ನಾನು ರಕ್ತ ನೀಡಿದ್ದು ಅದರ ಸಂಪೂರ್ಣ ರಿಪೋರ್ಟ್ ನನಗೆ 11:03 ಗಂಟೆಗೆ ವಾಟ್ಸ್ಆಪ್ ಮೂಲಕ ಕಳಿಸಿದ್ದಾರೆ. ಆ ರಿಪೋರ್ಟ್ನಲ್ಲಿ ಹಿಮೋಗ್ಲೋಬಿನ್ 14 ತೋರಿಸ್ತಾ ಇದೆ, ಹಾಗೆಯೇ ಪ್ಲೇಟ್ಲೆಟ್ 18,000 ತೋರಿಸ್ತಾ ಇದೆ. ಆ ರಿಪೋರ್ಟ್ ಅನ್ನು ನೋಡಿ ಕೂಡಲೇ ರಕ್ಷಾ ಕ್ಲಿನಿಕ್ಗೆ ಕಾಲ್ ಮಾಡಿ ನೀವು ಮಾಡಿರುವಂತಹ ರಿಪೋರ್ಟ್ ಸರಿ ಇದೆಯೇ ಎಂದು ಕೇಳಿದಾಗ ಅಲ್ಲಿಯ ಸಿಬ್ಬಂದಿ ನಾವು ಮಾಡಿರುವಂತಹ ರಿಪೋರ್ಟ್ ಸರಿ ಇದೆ, ನೀವು ಬೇರೆ ಎಲ್ಲಿ ಸಹ ಮಾಡಿಸಿ ತೊಂದರೆ ಇಲ್ಲ, ನಾವು ನಮ್ಮ ವೈದ್ಯರಲ್ಲಿ ತೋರಿಸಿ ನಿಮಗೆ ಆ ರಿಪೋರ್ಟ್ ವಾಟ್ಸಪ್ ಮುಖಾಂತರ ಕಳಿಸಿದ್ದೇವೆ. ನನಗೆ ಈ ರಿಪೋರ್ಟ್ ನೋಡಿ ಅತಿ ಹೆಚ್ಚು ವ್ಯತ್ಯಾಸ ಕಂಡು ಬಂದಿದ್ದು ನಾನು ಕೂಡಲೇ 11:30ರ ಸುಮಾರಿಗೆ ವಿಟ್ಲಾದಲ್ಲಿರುವ ಧನ್ವಂತರಿ ಹಾಗೂ ವಿಕೇರ್ ಲ್ಯಾಬ್ನಲ್ಲಿ ಪ್ಲೇಟ್ಲೆಟ್ ರಕ್ತ ಪರೀಕ್ಷೆಯನ್ನು ಮಾಡಿಸಿದ್ದೇನೆ. ಆ ರಿಪೋರ್ಟ್ನಲ್ಲಿ ನನಗೆ ವಿಕೇರ್ ಲ್ಯಾಬ್ನಲ್ಲಿ 1 ಲಕ್ಷ ಮತ್ತು ಧನ್ವಂತರಿ ಲ್ಯಾಬೊರೇಟರಿಯಲ್ಲಿ 1.13 ಲಕ್ಷ ತೋರಿಸಿದೆ. ಸರಿಯಾದ ಮಾಹಿತಿ ಸಿಕ್ಕಿದ್ದು ಅದನ್ನು ನೋಡಿ ನಾನು ಹಿಂತಿರುಗಿ ಚಂದಳಿಕೆ ಪರಿಸರದಲ್ಲಿರುವ ರಕ್ಷಾ ಕ್ಲಿನಿಕ್ ಮತ್ತು ಲ್ಯಾಬೊರೇಟರಿ ಬಂದು ಕೇಳಿದ್ದೆ, ನನ್ನ ರಿಪೋರ್ಟ್ಗೆ ಸಹಿ ಹಾಕಿಕೊಡಿ ಎಂದು ಕೇಳಿದಾಗ ಅಲ್ಲಿಯ ವೈದ್ಯರು ನಿರಾಕರಿಸಿ ವಿಟ್ಲಾದಲ್ಲಿ ಕ್ಲಿನಿಕ್ ಮಾಡಲು THO ಹಾಗೂ DHO ಅವರನ್ನ ಸೆಟ್ಟಿಂಗ್ ಮಾಡಿದ್ದೇವೆ, ನೀವು ಯಾರಿಗೆ ಬೇಕಾದರೂ ಕಂಪ್ಲೇಂಟ್ ಮಾಡಿ, ನಾವು ಹೆದರಲ್ಲ ಎಂದು ಹೇಳಿದ್ದಾರೆ. ಇನ್ನು ಇದನ್ನ ಕೇಳಿ ನನಗೆ ಆಘಾತವಾಗಿತ್ತು. ಹಾಗೆಯೇ ನನಗೆ ಬೇರೆ ಉಪಾಯವಿಲ್ಲದೆ ವಿಟ್ಲ ಪೊಲೀಸ್ ಠಾಣಾ ಅಧಿಕಾರಿಗಳಿಗೆ ದೂರು ನೀಡಲು ಬಂದೆ. ನಂತರ ಪೊಲೀಸ್ ಅಧಿಕಾರಿಗಳು ರಕ್ಷಾ ಕ್ಲಿನಿಕ್ ಅಂಡ್ ಲ್ಯಾಬೊರೇಟರಿ ಮಾಲೀಕರಾದ ಚಿನ್ಮಯ್ ಅವರಲ್ಲಿ ಮಾತನಾಡಿದ್ರು. ಚಿನ್ಮಯ್ ಅವರು ಪೊಲೀಸರಿಗೆ ನಿಮಗೆ ಸಾಧ್ಯವಾದರೆ ನಮ್ಮ ಕ್ಲಿನಿಕ್ ನಿಂದ ಒಂದು ಸೀಲ್ ಅಥವಾ ಸಹಿ ಹಾಕಿಸಿ ಎಂದು ಅವರಿಗೆ ಚಾಲೆಂಜ್ ಅನ್ನ ಮಾಡಿದ್ರು. ಲ್ಯಾಬೊರೇಟರಿ ಸಿಬ್ಬಂದಿಗಳು ನಮ್ಮಲ್ಲಿ ತುಂಬಾ ಉಡಾಫಿಯಿಂದ ಮಾತನಾಡಿದ್ದು ಅವರು ಯಾರನ್ನೂ ಸೆಟ್ಟಿಂಗ್ ಮಾಡಿದ್ದಾರೆ ಅನ್ನೋದು ನನಗೆ ಸರಿಯಾಗಿ ತಿಳಿಯಲಿಲ್ಲ. ಆದರೆ ಅದು ನನಗೆ ಅಗತ್ಯವಿಲ್ಲ. ತಕ್ಷಣವೇ ಮೇಲ್ಕಂಡ ದೂರಿಗೆ ಸರಿಯಾದ ರೀತಿಯಲ್ಲಿ ಕ್ರಮ ತೆಗೆದುಕೊಂಡು ರಕ್ಷಾ ಕ್ಲಿನಿಕ್ ಅಂಡ್ ಲ್ಯಾಬೊರೇಟರಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಬೇಕು. ಬಂದ್ ಮಾಡದಿದ್ರೆ ಶಿಫಾರಸು ಮಾಡಿದ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತರಿಗೆ ಮತ್ತು ಆರೋಗ್ಯ ಸಚಿವರಿಗೆ ದೂರು ನೀಡುತ್ತೇವೆ ಎಂದು ಡಾಕ್ಟರ್ ಶರತ್ ಶೆಟ್ಟಿ ಅವರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ತಾಲೂಕು ಆರೋಗ್ಯ ಕೇಂದ್ರ ಅಧಿಕಾರಿಗಳ ನೀಡಿರುವ ದೂರಿನಲ್ಲಿ ತಿಳಿಸಿದ್ರು. ಅವರ ದೂರಿನ ಹಿನ್ನೆಲೆಯಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಹಾಗೂ ಬಂಟ್ವಾಳ ತಾಲೂಕು ಆರೋಗ್ಯ ಕೇಂದ್ರ ಅಧಿಕಾರಿಗಳ ನೇತೃತ್ವದ ತಂಡ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸಿ ಬೀಗ ಜಡಿದಿದೆ ಎಂದು ಮಾಹಿತಿ ಲಭಿಸಿದೆ. ವಿಟ್ಲ ಠಾಣಾ ಪೊಲೀಸರು ಭದ್ರತೆಯನ್ನ ಏರ್ಪಡಿಸಿದ್ರು.